ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಹಳ್ಳಿಗಳಿಂದ ಬರುವ ರೋಗಿಗಳಿಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಪ್ರತಿನಿತ್ಯ ರೋಗಿಗಳು ಆಸ್ಪತ್ರೆಗೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಹಳ್ಳಿಗಳಿಂದ ಬರುವಂತಹ ರೋಗಿಗಳಿಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಪ್ರತಿನಿತ್ಯ ರೋಗಿಗಳು ಆಸ್ಪತ್ರೆಗೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದೇ ದಿನದಲ್ಲಿ ದಂತ ವೈದ್ಯರು, ನೇತ್ರ ತಜ್ಞರು, ಸ್ತ್ರೀರೋಗ ತಜ್ಞರು, ಎಲುಬು ಕೀಲು ತಜ್ಞರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಕೆಲ ವೈದ್ಯರು ರಜೆ ಇರುವ ಕಾರಣ ರೋಗಿಗಳಿಗೆ ಗೋಳ್ ತಪ್ಪುತ್ತಾ ಇಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಣ ಅಂದ್ರೆ ಅದು ತುಂಬಾ ದುಬಾರಿ ಆಗಿದೆ. ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ಒಂದು ಸಮರ್ಪಕವಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ವೈದ್ಯರ ಕೊರತೆಯನ್ನ ನೀಗಿಸಲು ಸಾರ್ವಜನಿಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಸಮಸ್ಯೆ ಇದೆ. ವೈದ್ಯರ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರಿ ಆಸ್ಪತ್ರೆಗಳೇನಿರ್ತವೆ ಅಲ್ಲಿಗೆ ವೈದ್ಯರನ್ನ ನೇಮಕ ಮಾಡಬೇಕು. ಯಾಕೆ ಅಂತ ಅಂದ್ರೆ ಒಬ್ರು ರಜಾ ಹಾಕಿದ್ರೆ ಮತ್ತೊಬ್ಬರು ವೈದ್ಯರು ಇರುವಂತಹ ವ್ಯವಸ್ಥೆಯನ್ನ ಸರ್ಕಾರ ಆದಷ್ಟು ಬೇಗ ಮಾಡಬೇಕು. ಯಾಕೆ ಅಂತಂದ್ರೆ ಈ ರೀತಿ ಸಮಸ್ಯೆಗಳನ್ನ ಉದ್ಭವಿಸಿದಾಗ ಏನು ಮಾಡಬೇಕು ಅನ್ನೋದು ಜನರಿಗೂ ಕೂಡ ಗೊತ್ತಾಗೋದಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಂದ್ರೆ ಅಷ್ಟೊಂದು ದುಡ್ಡು ಕೇಳ್ತಾರೆ. ಅಷ್ಟೊಂದು ದುಡ್ಡನ್ನ ನಾವು ಎಲ್ಲಿಂದ ತರೋದು, ಎಲ್ಲಿಂದ ಕಟ್ಟೋದು ಅಂತ ಕೆಲವೊಂದಿಷ್ಟು ಸಾರ್ವಜನಿಕರು ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೇಸರವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ನಮಗೆ ಒಂದು ಫೆಸಿಲಿಟಿಯನ್ನ ಕೊಡಿ. ಸರ್ಕಾರದಿಂದ ಅಷ್ಟೆಲ್ಲ ಫಂಡ್ ರಿಲೀಸ್ ಆಗ್ತಾ ಇರುತ್ತೆ ಹಾಸ್ಪಿಟಲ್ಗೆ ಅಂತ ಅಷ್ಟೆಲ್ಲ ಫಂಡ್ ರಿಲೀಸ್ ಆಗ್ತಾ ಇದ್ರು ಕೂಡ ಆ ಹಣ ಎಲ್ಲ ಏನಾಗ್ತಾ ಇದೆ, ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆರೋಗ್ಯಕ್ಕಿಂತ ಯಾವುದು ಉತ್ತಮ ಅಲ್ಲ, ಆರೋಗ್ಯಕ್ಕಿಂತ ಯಾವುದು ಕೂಡ ಮುಖ್ಯ ಅಲ್ಲ. ಹಾಗಾಗಿ ಮೊದಲು ಸರ್ಕಾರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಏನು ಸಿಬ್ಬಂದಿಗಳು ಬೇಕು, ಜೊತೆಗೆ ಏನು ಡಾಕ್ಟರ್ಸ್ ಬೇಕು, ಅದೆಲ್ಲ ಫೆಸಿಲಿಟಿಗಳನ್ನ ಇವರು ರೆಡಿ ಮಾಡ್ಕೊಂಡಿರ್ಬೇಕು. ಸರ್ಕಾರದವರು ರೆಡಿ ಮಾಡಿ ಕೊಟ್ಟಾಗ ಮಾತ್ರ ಈ ಬಡವರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು. ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಿದ್ದೆ ಬೈಲಹೊಂಗಲ. ಇಲ್ಲಿ ಡಾಕ್ಟ್ರುಗಳು ಯಾರೂ ಸರಿಯಾಗಿ ವರ್ಕ್ ಮಾಡತ್ತಿಲ್ಲ, ಸರಿಯಾಗಿಲ್ಲ. ಆದರೆ ಇವರು 17 ಗಂಟೆ ರಜಾ ಹಾಕಿದ್ದಾರೆ. ಮತ್ತು ನಾವು ಹಲ್ಲು ತೋರ್ಸೋಕೆ ಬಂದವರು ಏನು ಮಾಡೋದು? ಸಾರ್ವಜನಿಕರು ಬಂದವ್ರು ಏನು ಮಾಡಬೇಕು? ಅಲ್ಲಿಂದ ಬಡ ಜನ ಬಂದಿರ್ತಾರೆ. ಬಂದ ಜನ ವಾಪಸ್ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಇವರು ಅಲ್ಲೇ ಇಲ್ಲಿಂದ ಬಂದಿರ್ತಾರೋ. ಆದ್ರೆ ಇವರು ದುಡಿದು ಬಿಟ್ಟು, ಕೆಲಸ ಬಿಟ್ಟು, ಬಗ್ಸಿ ಬಿಟ್ಟು ಎಲ್ಲ ಇಲ್ಲಿ ಬಂದು ಹಳ್ಳಿ ಜನ ಬಂದ ಹೊಳ್ಳಿ ಹೋಗೋದಂತಂದ್ರೆ ಇವರು ಏನು ಮಾಡೋದು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಏನು ಮಾಡತ್ತಾರೋ ಇದನ್ನೇನು ಎಚ್ಚರಿಕೆ ತಗೋಬೇಕು. ಇವರು ಎಲ್ಲಿಲ್ಲ, ಇಲ್ಲಿ ಯಾರು ಏನು ನಡೆಯತೈತಿ ಅನ್ನೋದಾರ ಈ MLA ಅವರು ಯಾರು ಇವರೆಲ್ಲರೂ ಬಂದು ಅದನ್ನು ಕ್ರಮ ತಗೋಬೇಕು. ಇಲ್ಲಿ ಡಾಕ್ಟ್ರುಗಳಿಲ್ಲ ಅಂತಂದ್ರೆ ಅದನ್ನು ವ್ಯವಸ್ಥೆ ಮಾಡೋದು ದಗದ ಮಾಡಬೇಕು. ಅದಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಿದವರು ಯಾರೋ ಅಧಿಕಾರಿಗಳು ಇದನ್ನು ಕ್ರಮ ತಗೋಬೇಕು. ದಯವಿಟ್ಟು ಇದನ್ನು 17 ಗಂಟೆ ಮತ್ತು ಇಲ್ಲಿ ಡಾಕ್ಟ್ರುಗಳು ಯಾರು ಇಲ್ಲ ಅಂತಂದ್ರೆ 4 ಮಂದಿ ರಜಾ ತೊಗೊಂಡಾರ. ಎಲುಬು ಡಾಕ್ಟ್ರು ಮತ್ತು ಕಣ್ಣಿನ ಡಾಕ್ಟ್ರು ಮತ್ತು ಹೊಳ್ಳೆ ಹಲ್ಲಿನ ಡಾಕ್ಟ್ರು ಇವರೆಲ್ಲರೂ ರಜಾದಾಗದಾರ. ಇಷ್ಟು ಜನ ಇದಕ್ಕೆ ಸಂಬಂಧಪಟ್ಟಿದ ಪೇಷಂಟ್ಗಳು ಬಂದವರೆಲ್ಲ ಹೊಳ್ಳಿ ಹೋಗೋದಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಏನು ಮಾಡೋದು? ಜನ ಹೊಳ್ಳಿ ಹೊಂಟೈತಿ.